ಚಳಿ ಮಳೆಗಾಲದಲ್ಲಿ ವೈರಲ್ ಕಾಯಿಲೆಗಳು, ಅದರೊಳಗಾಗಿ ಅಪ್ಪರ್ ರೆಸ್ಪಿರೇಟರಿ, ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ, ಅದು ಕೊರೋನಾ ವೆರೈಟಿ. ಇನ್ನೊಂದು ಕಾಯಿಲೆ ನಿಮಗೆ ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಪರ್ಟಿಕ್ಯುಲರ್ಲಿ ಡೆಂಗ್ಯೂ ಜ್ವರ. ನೋಡಿ, ನಾವು ವೈದ್ಯರು ಯಾವುದೇ ಜ್ವರಕ್ಕೆ ಹೆದರೋದಿಲ್ಲ, ಆದರೆ ಡೆಂಗ್ಯೂ ಜ್ವರಕ್ಕೆ ಹೆದರ್ತೀವಿ ಅಂದರೆ ಬಿ ಕೇರ್ಫುಲ್ ಅಂತ ನಾವು ಕೂಡ ತುಂಬ ಎಚ್ಚರ ವಹಿಸ್ತೇವೆ. ಈ ಡೆಂಗ್ಯೂ ಜ್ವರ ಇದೆಯಲ್ಲ, ಇದು ಸೊಳ್ಳೆ ಕಡಿಯೋದ್ರಿಂದ ಬರುವಂಥ ಒಂದು ಜ್ವರ. ಈ ಸೊಳ್ಳೆ ನಿಮಗೆಲ್ರಿಗೂ ಗೊತ್ತಿದ್ದಂಗೆ ಮೊದಲಿಂದಲೂ ಕೂಡ ಒಂದು ಸೊಳ್ಳೆ ಮೊದಲಿಂದಲೂ ಎಲ್ರಿಗೂ ಗೊತ್ತು, ರಾತ್ರಿ ಕಚ್ಚುವ ಸೊಳ್ಳೆ ಅನಾಫಿಲಿಸ್ ಮಸ್ಕಿಟೋ, ಅದರಿಂದ ಮಲೇರಿಯಾ ಬರುತ್ತೆ. ಯೂಶ್ವಲಿ ಎಮರ್ಜೆನ್ಸಿ ಅಲ್ಲ, ಒಂದಷ್ಟು ದಿನ ಆದಮೇಲೆ ಸ್ಪ್ಲೀನ್ ದೊಡ್ಡದಾಗಿ ಸಾವು ನೋವು ಆಗ್ಬೋದು. ಆದರೆ ಡೆಂಗ್ಯೂ ಜ್ವರ ಇದು ಹಗಲು ಕಚ್ಚುವ ಸೊಳ್ಳೆ, ಟೈಗರ್ ಮಸ್ಕಿಟೋ, ಅದನ್ನು ಈಡೀಸ್ ಮಸ್ಕಿಟೋ ಅಂತೀವಿ ನಾವು. ಇದು ಯಾಕೆ ಇಷ್ಟು ಭಯ ಅಂದರೆ, ಮಗಳು ಬೆಳಗ್ಗೆ ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ಕೊಂಡಿರ್ತಾರೆ, ಯಾರಿಗೂ ಗೊತ್ತಿರಲ್ಲ. ಶಾಲೆಗೆ ಹೋಗ್ತಾಳೆ, ಅಲ್ಲಿ 12:30ಗೆ ಜ್ವರ ಬರುತ್ತೆ, ತುಂಬ ಸುಸ್ತಾಗ್ತಾಳೆ. ಶಾಲೆ ಅಡ್ಮಿನಿಸ್ಟ್ರೇಟರ್ಸೇ ಅದನ್ನು ತೊಗೊಂಡೋಗಿ ಹತ್ತಿರ ಇರೋ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿರ್ತಾರೆ. ನೀವು ತಂದೆ ತಾಯಿಗಳು ಸಂಜೆ ಹೋಗೋ ಅಷ್ಟೊತ್ತಿಗೆ ಮಗು ಸುಸ್ತಾಗಿರುತ್ತೆ. ನೆಕ್ಸ್ಟ್ ಡೇ ಮಲ್ಟಿ ಆರ್ಗನ್ ಫೇಲ್ಯೂರು, ಸಂಜೆ ಟಿ ವಿ ಒಳಗೆ ಫೋಟೋ ಬರುತ್ತೆ. ಈ ಜ್ವರದಲ್ಲಿ ಯಾಕೆ ಇಷ್ಟು ಶೀಘ್ರವಾಗಿ ಡೆತ್ ಆಗುತ್ತೆ ಅಂದರೆ, WBCs, ನಮ್ಮ ದೇಹದಲ್ಲಿರ್ತಕ್ಕಂಥ ಸೋಲ್ಜರ್ಸು ಅದನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಪ್ಲೇಟ್ಲೆಟ್ಸ್ ಅಂತೀವಿ ನಾವು, 60,000ಕ್ಕೆ ಬರುತ್ತೆ. ಆ್ಯಕ್ಚುಲಿ 2.5 ಲಕ್ಷ ಇರಬೇಕು. 2.5 ಲಕ್ಷಕ್ಕೆ ಬರುತ್ತೆ, ಸಂಜೆ ಅಷ್ಟೊತ್ತಿಗೆ 1.5 ಲಕ್ಷಕ್ಕೆ ಬರುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ 60,000ಕ್ಕೆ ಬರುತ್ತೆ. 16,000 ಕೆಳಗಡೆ ಹೋದರೆ ಎಲ್ಲಂದರಲ್ಲೇ ಬ್ಲೀಡಿಂಗ್ ಆಗುತ್ತೆ. ಬ್ರೈನ್ನ ಬ್ಲೀಡಿಂಗ್ ಆಗ್ಬೋದು, ವಿಸರಾ ಬ್ಲೀಡಿಂಗ್ ಆಗ್ಬೋದು, ಇಂಟೆಸ್ಟೈನಲ್ ಬ್ಲೀಡಿಂಗ್ ಆಗ್ಬೋದು, ಅಲ್ಟಿಮೇಟ್ಲಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆ್ಯಂಡ್ ಡೆತ್ ಆಗುತ್ತೆ. ಅದರಿಂದ ದಯವಿಟ್ಟು ಮಳೆಗಾಲದಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಸ್ಟ್ಯಾಗ್ನೆಂಟ್ ವಾಟರ್ ಅಂದರೆ ಚೊಂಬು, ಚಿಪ್ಪುಗಳು, ಟ್ಯೂಬ್ನಲ್ಲಿರೋ ಅಂಥ ನೀರನ್ನು ಖಾಲಿ ಮಾಡಿ. ಯಾಕಂದರೆ ಈ ಮಸ್ಕಿಟೋ ಬ್ರೀಡ್ ಆಗೋದು ಈ ನಾಜೂಕು ನೀರಿನಲ್ಲಿ. ಇದನ್ನು ನಾಜೂಕು ಸೊಳ್ಳೆ ಅಂತೀವಿ ನಾವು, ಗಲೀಜು ನೀರಿನಲ್ಲಿ ಮೊಟ್ಟೆ ಇಡೋದಿಲ್ಲ. ಆದ್ದರಿಂದ ಇದರಿಂದ ನೀವು ಮಸ್ಕಿಟೋ ಕರ್ಟನ್ ಹಾಕ್ಕೊಳ್ಳಿಕ್ಕಾಗಲಿಲ್ಲ, ಯಾಕಂದರೆ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿ ಬಂದು ಹಿಂದ್ಗಡೆಯಿಂದ ಕಚ್ಚುತ್ತೆ, ಮೊಣಕೈ ಕಚ್ಚುತ್ತೆ, ಮೊಣಕಾಲು ಕೆಳಗಡೆ ಕಚ್ಚುತ್ತೆ. ಆದ್ದರಿಂದ ಪರ್ಟಿಕ್ಯುಲರ್ಲಿ ಶಾಲಾ ಮಕ್ಕಳಿಗೆ, ಈಗ ಶಾಲೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ, ಹಳ್ಳಿಗಳ ಶಾಲೆಗಳ ಪಕ್ಕದಲ್ಲಿ ಗದ್ದೆ ಇರುತ್ತೆ, ಅಲ್ಲಿ ಸ್ಟ್ಯಾಗ್ನೆಂಟ್ ವಾಟರ್ ಇರುತ್ತೆ, ಅದರಲ್ಲಿ ಮೊಟ್ಟೆ ಇಡುವಂಥ ಸೊಳ್ಳೆ ಇದು. ಅದರಿಂದ ದಯವಿಟ್ಟು ಬಿ ಕೇರ್ಫುಲ್. ಸೊ ಮಕ್ಕಳನ್ನ ಫುಲ್ ಸ್ಲೀವ್ ಶರ್ಟ್ ಹಾಕಿ, ಪ್ಯಾಂಟ್ಗಳು ಹಾಕಿ, ಸಾಕ್ಸ್ ಹಾಕಿ ಶಾಲೆಗೆ ಕಳಿಸಿ. ಹಿರಿಯರು ಬೆಳಗಿನ ಜಾವ ವಾಕಿಂಗ್ ಹೋಗೋದನ್ನು ತಪ್ಪಿಸ್ಬೇಕು. ಪ್ರೆಗ್ನೆಂಟ್ ವುಮನ್ನು ಭಾಳ ಕೇರ್ಫುಲ್ಲಾಗಿರಬೇಕು. ಸೊ ಈ ಸೊಳ್ಳೆಯಿಂದ ಬರುವಂಥ ಜ್ವರ ಯೂಶಲಿ ಮಳೆಗಾಲದಲ್ಲೇ ಬರುವಂಥದ್ದು. ಆದ್ದರಿಂದ ಈ ಮಳೆಗಾಲ ಮುಗಿಯುವವರೆಗೂ ನೀವು ಮಕ್ಕಳನ್ನ ಜೋಪಾನದಾಗ ನೋಡ್ಕೊಳ್ಳಿ. ಇಲ್ಲದ್ರೆ ಡೆಂಗ್ಯೂ ಜ್ವರದಿಂದ, ಡೆಂಗ್ಯೂ ಸ್ಯಾಕ್ ಸಿಂಡ್ರೋಮ್ನಿಂದ ಸಾವು ನೋವು ಆಗ್ತವೆ. ಅದರಿಂದ ಭಾಳ ಎಚ್ಚರವಾಗಿರಿ ಅಂತ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ. ನಮಸ್ಕಾರ.